ನಮಸ್ಕಾರ. ಮೈಸೂರು ಕಾರ್ತಿಕ್ ಲೇಔಟಿಂದ ಸುಪ್ರೀತನಂತ ಸ್ವಾಮಿ ತಮ್ಮ ಮುಂದೆ ಒಂದು ಕಿರು ಪರಿಚಯ ಈ ಲೇಔಟಿನ ಬಗ್ಗೆ. ಮೈಸೂರು ಆಂದೋಲನ ಸರ್ಕಲ್ ಅಥವಾ ಇವತ್ತಿನ ದಿವಸದಲ್ಲಿ ಅದು ರಾಮಕೃಷ್ಣ ಸ್ಟ್ಯಾಚ್ಯೂ ಇಟ್ಟಿರುವಂತಹ ಒಂದು ಸರ್ಕಲ್ ಏನಿದೆ ಇರೋದು ಮೈಸೂರು ಕುವೆಂಪು ನಗರ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿರುವಂತಹ ಆಂದೋಲನ ಸರ್ಕಲ್ ಅಂತಲೂ ವೆರಿ ಹೆಸರುವಾಸಿ ಅದು. ಬಟ್ ಅಲ್ಲಿ ಸ್ಟ್ಯಾಚ್ಯೂ ಇರೋದು ರಾಮಕೃಷ್ಣ ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಅಂದರೆ ನಾನು ಇವಾಗ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಕಾರ್ತಿಕ್ ಬಡಾವಣೆ ಅಂತ, ಅಲ್ಲಿಂದ ಎಕ್ಸಾಕ್ಟ್ಲಿ ಅಬೌಟ್ ಒಂದು 500 ಮೀಟರ್ಸು ಇಲ್ಲ ನೀಲಾಂಜನೇಯ ಮಹೇಶ್ ಪ್ರಸಾದ್ ಮೈಸೂರು ರಾಮಕೃಷ್ಣ ನಗರಕ್ಕೆ ದಟ್ಟಗಳ್ಳಿಗೆ ಹೋಗುವಂತಹ ದಾರಿಯಲ್ಲಿರುವಂತಹ ಒಂದು ಜಸ್ಟ್ ಗಿವ್ ಯು ಆನ್ ಐಡಿಯಾ. ಅಕಸ್ಮಾತ್ ನಾವು ಕಾರ್ತಿಕ್ ಲೇಔಟ್ ಅಂತ ಹುಡುಕಿ ಮೈಸೂರು ಬೇರೆ ಕಾರ್ತಿಕ್ ಲೇಔಟ್ ಇದ್ದರೆ ಮೈಸೂರು ನೀಲಾಂಜನೇಯ ಮಹೇಶ್ ಪ್ರಸಾದ್ ಹಿಂಭಾಗದಲ್ಲೇ ಮೋರ್ ದೆನ್ 20 ಏಕರ್ಸ್ಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ನೀವು ನೋಡ್ತಾ ಇರುವಂತೆ ಈಗಾಗಲೇ ಬಹಳಷ್ಟು ಮನೆಗಳು ಇವಾಗ ಈ ಸುತ್ತಮುತ್ತದಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇವೆಲ್ಲವೂ ಮನೆ ಇತ್ತು. ಇದೆಲ್ಲ ಕಾರ್ತಿಕ್ ಲೇಔಟೇ. ಇದು ಪಾರ್ಕ್ ಇರ್ಬೋದು, ರೋಡು ನೋಡಿ, ಇನ್ನು ನೀವು ಒನ್ ಆಫ್ ದ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ರೋಡ್ ಇರ್ಬೋದು, ಅವೆನ್ಯೂ ಟ್ರೀಸ್ಗಳು ಗಿಡಗಳೆಲ್ಲ ಹಾಕಿದ್ದಾರೆ ನೋಡ್ಬೋದು. ಎಲ್ಲ ಮರಗಳೆಲ್ಲ ಏನು ಡೆವಲಪರ್ ಹಾಕಿರುವಂಥದ್ದೇ. ಇದನ್ನು ಡೆವಲಪ್ ಮಾಡಿದಾಗ ಡಾಂಬರೀಕರಣ ಅಂದರೆ ಟಾರ್ ರೋಡು ಎಲ್ಲ ಮಾಡಿದ್ದಾರೆ. ಡ್ರೇನ್ ಅಂದರೆ ಇದು ಮೋರಿ, ಅದ್ರ ಮೇಲೆ ಸಿಮೆಂಟ್ದು ಬ್ಲಾಕ್ಸ್ನ ಹಾಕಿ ಮುಚ್ಚಿ ತೂತಗಳನ್ನ ಬಿಟ್ಟಿದ್ದಾರೆ. ರೈನ್ ವಾಟರ್ ಮಳೆ ನೀರು ಬಂದಾಗ ಎಕ್ಸಿಟ್ ಆಗಲಿಕ್ಕೆ. ಇದಿರೋದು ಮೈಸೂರು ರಾಮಕೃಷ್ಣ ನಗರ ಟು ದಟ್ಟಗಳ್ಳಿಗೆ ಹೋಗುವ ಮುಂಚೆ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತೆ ಇರುವಂತಹ ದಿಸ್ ಎ ಮೂಡ ಅಪ್ರೂವ್ಡ್ ಲೇಔಟು. ಭಾಳಷ್ಟು 30, 40, 30, 50, 40, 60 ಎಲ್ಲ ಡೈಮೆನ್ಷನ್ನು ಸೈಟ್ಗಳು ಇದೆ. ಈ ವಿಡಿಯೋ ನೋಡ್ತಾ ಇದ್ದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ ಇಲ್ಲಿಗೆ ಬರಲಿಕ್ಕೆ ಅಂತಂದರೆ ಅಬೌಟ್ 7 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಪ್ಯಾಲೇಸಿಂದ ಈ ಲೊಕೇಶನ್. ಮೈಸೂರು ನಾನು ಸೆಂಟ್ರನ್ನ ಐಲ್ ಟೇಕ್ ಇಟ್ ಅಸ್ ಮೈಸೂರು ಪ್ಯಾಲೇಸ್ನ ಸೆಂಟ್ರ್ ತಗೋತೀನಿ, ಅಥವಾ ಐಲ್ ಟೇಕ್ ಇಟ್ ಅಸ್ ಮೈಸೂರು ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಆ 2-3 ಜಾಗದಿಂದ ಇಲ್ಲಿಗೆ ಇಟ್ ವಿಲ್ ಬಿ ಅಬೌಟ್ 7 ಕಿಲೋಮೀಟರ್ಸು. ಒಂದು ಹೆಸರಾಂತ ಜಾಗ ಹೇಳಿ ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕುವೆಂಪು ನಗರ ಕಾಂಪ್ಲೆಕ್ಸಿಂದ ಇಲ್ಲಿಗೆ 1-1.5 ಕಿಲೋಮೀಟ್ರ್ ಆಗ್ಬೋದು. ಮೈಸೂರಲ್ಲಿ ಹೆಸರಾಂತ ಆಸ್ಪತ್ರೆ ಆಗಿರುವಂತಹ ಅಪೋಲೋ ಹಾಸ್ಪಿಟಲ್ ಇದೆ. ಅಪೋಲೋ ಹಾಸ್ಪಿಟ್ಲಿಂದ ಇಲ್ಲಿ ಒಂದು 2 ಕಿಲೋಮೀಟರ್ 2.5 ಕಿಲೋಮೀಟರ್ಸ್ ಒಳಗೆ ಇರುವಂಥದ್ದು. ಸುತ್ತಮುತ್ತದಲ್ಲಿ ನಾವಿಲ್ಲಿ ಮನೆ ತೊಗೋಬೇಕು ಅಥವಾ ನಾವಿಲ್ಲಿ ಸೈಟ್ ತೊಗೋಬೇಕು ಅಥವಾ ನಾವು ಇಲ್ಲಿ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರೀ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಬೇಕು, ನಾವು ಸದ್ಯಕ್ಕೆ ಮನೆ ಕಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನಾನು ಒಂದು 3-5 ವರ್ಷ ಆದಮೇಲೆ ಮನೆ ಕಟ್ತೀನಿ, ಕ್ಲೀನಾಗಿದೆಯಾ ಲೇಔಟು, ಚೆನ್ನಾಗಿದೆಯಾ ಎಲ್ಲ ವ್ಯವಸ್ಥೆ, ಖಂಡಿತ ವ್ಯವಸ್ಥೆ ಇದೆ. ನೀವು ಇಲ್ಲಿ ಬಂದಾಗ ಭಾಳ ಜನಕ್ಕೆ ಒಂದು ಮಿತ್ತಿದೆ, ಅಂದರೆ ಒಂದು ರಾಂಗ್ ಕಾನ್ಸೆಪ್ಷನ್ ಇದೆ. ಇಲ್ಲಿದು ಸಾಯಿಲು ಲೂಸು ಸರಿ ಇಲ್ಲ, ಭಾಳ ವೆಟ್ ಸಾಯಿಲು ಲೂಸ್ ಸಾಯಿಲು ಮನೆ ಕಟ್ಟೋಕ್ಕಾಗಲ್ಲ. ನೀವು ಪ್ಲೀಸ್ ಬನ್ನಿ, ದಯವಿಟ್ಟು ಡು ನಾಟ್ ಅಸ್ಯೂಮ್ ಥಿಂಗ್ಸ್. ನನ್ನ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇರುವಂಥ ಏನು ವಿಚಾರ ಅಂದರೆ ಬಂದು ನೋಡಿ, ಇಲ್ಲಿ ಮನೆ ಕಟ್ಟಿದ್ದಾರೆ, ಅಲ್ಲಿ ಮನೆ ಕಟ್ಟಿದ್ದಾರೆ, ಇಲ್ಲಿ ಏನೇನು ಮನೆಗಳು ಕಾಣ್ತಾ ಇದೆ ಎಲ್ಲವೂ ಕಟ್ಕೊಂಡು ವಾಸ ಇದ್ದಾರೆ. ಸೊ ಬಂದು ಯು ಕ್ಯಾನ್ ಆಸ್ಕ್ ದೆಮ್ ಹೇಗಿದೆ ಅಂತ ದಿಲ್ ಟೆಲ್ ಯು. ರಿಯಾಲಿಟಿ ನಿಮ್ಮ ಕಣ್ಮುಂದೆ ರಿಯಾಲಿಟಿ ಚೆಕ್ ಆಗುತ್ತೆ. ಇರಲೂಬಹುದು, ದೇರ್ ಮೈಟ್ ಬಿ ಚಾನ್ಸಸ್, ಐ ಆಮ್ ನಾಟ್ ಡಿನೈಯಿಂಗ್ ದಟ್ ದೇರ್ ಮೈಟ್ ಬಿ, ಬಟ್ ವೆರಿ ಲಿಟಲ್ ಚಾನ್ಸಸ್. 100% ಒಂದು 10% ಇರಬಹುದೇನೋ. ಬಟ್ ಆದರೆ 90% ಬಹಳ ಚೆನ್ನಾಗಿರುವಂಥ ಲೊಕೇಶನ್ನು. ದಿಸ್ ಇಸ್ ರಿಂಗ್ ರೋಡ್ ಒಳಗೆ ಇರುವಂಥದ್ದು. ಸ್ಕೂಲ್ಗಳಿರ್ಬೋದು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು, ATMಸು, ದಿನನಿತ್ಯಕ್ಕೆ ಬೇಕಾಗುವಂಥ ಬಳಸಲಿಕ್ಕೆ ಬೇಕಾದಂಥ ಸಾಮಗ್ರಿಗಳಿರ್ಬೋದು, 3G 5G ತರಂಗಾಂತರ ಅಂದರೆ ಇಂಟರ್ನೆಟ್ ಫೆಸಿಲಿಟಿ ಇರ್ಬೋದು, ಅಥವಾ ಆನ್ಲೈನಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ, ಆನ್ಲೈನಲ್ಲಿ ಏನಾದರೂ ಪದಾರ್ಥಗಳನ್ನ ಬೈ ಮಾಡ್ತೀವಿ, ಈ ಲೊಕೇಶನ್ಗೆ ಈ ಪಿನ್ ಕೋಡ್ಗೆ ಬರುತ್ತಾ ಅಂದರೆ ಖಂಡಿತವಾಗ್ಲೂ ಬರುತ್ತೆ. ಎಲ್ಲ ಬಹಳ ಚೆನ್ನಾಗಿರುವಂಥದ್ದು. ಈಗಾಗಲೇ ಕಾರ್ಪೊರೇಷನ್ ಲಿಮಿಟ್ಲಿ ಹ್ಯಾಂಡ್ ಓವರ್ ಆಗಿರುವಂತಹ ಲೇಔಟ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ಈ ಏರಿಯಾದಲ್ಲಿ ನಮಗೆ ಒಂದು ಸೈಟ್ ಬೇಕು ಅಂತಂದರೆ ನಾನು ಕೆಳಗೆ ಇಲ್ಲೋ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಸೈಟ್ ಮೆಷರ್ಮೆಂಟು ಅದರ ಫೇಸಿಂಗನ್ನ ವಿತ್ ರೇಟ್ ಸಮೇತ ಹಾಕಿರ್ತೀನಿ. ಅಕಸ್ಮಾತ್ ನೀವು ಈ ವಿಡಿಯೋ ನೋಡಿ ನಮಗೆ ಲೊಕೇಶನ್ ಎಲ್ಲಿಂದ ಗೊತ್ತಾಗ್ತಿಲ್ಲ ಹಾಕಿಲ್ಲ ಡಿಸ್ಕ್ರಿಪ್ಷನ್ ಅಂದರೆ ಯು ಕ್ಯಾನ್ ಇದೇ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಸಹ ಇದೆ, ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ಫೋನ್ ಮಾಡಿ ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ. ಪ್ರಾಪರ್ಟಿ ವಿಸಿಟ್ ಮಾಡಿ ನೋಡಿ. ಮೈಸೂರಲ್ಲಿ ಬಹಳ ಸೂಕ್ತವಾಗಿರುವಂತಹ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಅಥವಾ ಮನೆ ಕಟ್ಕೊಂಡು ಈಗಲೇ ವಾಸ ಇರಲಿಕ್ಕೆ ಬಹಳ ಯೋಗ್ಯವಾಗಿರುವಂತಹ ಜಾಗ ಮೈಸೂರು ದಟ್ಟಗಳ್ಳಿ. ಕುವೆಂಪು ನಗರದಿಂದ ದಟ್ಟಗಳ್ಳಿಗೂ ಹೋಗೋಕ್ಕೆ ಮುಂಚೆ ಇರುವಂತಹ ಈ ಬಡಾವಣೆ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ, ರೇಟು, ಲೊಕೇಶನ್ ಎಲ್ಲ ಇರುತ್ತೆ. ಗೊತ್ತಾಗಿಲ್ಲ ಅಂತಂದರೆ ಖಂಡಿತ you can contact me or WhatsApp me. Thank you for watching for this video.